ಗುರುದೇವ್, 2025ನೇ ಸಾಲಿನ ಯುಗಾದಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿರುವಂಥವರಿಗೆ ಧನ್ಯವಾದಗಳು. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಯುಗಾದಿ ಭವಿಷ್ಯ. ಕನ್ಯಾ ರಾಶಿಯವರು ಬಹಳ ಒಂದು ಚಂಚಲ ಮನಸ್ಸಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಈ ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರ್ತಾನೆ. ಹಾಗೆ ಕನ್ಯಾ ರಾಶಿಯವರು ಒಂದು ಎಮರಾಲ್ಡ್ ಅಂದರೆ ಪಚ್ಚೆ ಹರಳನ್ನು ಹಾಕೊಳ್ಳೋದು ಅವರಿಗೆ ಸಾಮಾನ್ಯವಾಗಿ ಉತ್ತಮ ಫಲವನ್ನು ಕೊಡುತ್ತೆ. ಆದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಬುಧ ಬಾಧಕ ಸ್ಥಾನದಲ್ಲಿದ್ದರೆ ಇದನ್ನು ನೀವು ಮಾಡಬಾರ್ದು. ಯುಗಾದಿ 30ನೇ ತಾರೀಕಿಗಿದೆ. ಈ 30ನೇ ತಾರೀಕು ಯುಗಾದಿ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರ ಹಿಂದಿನ ದಿನ ಒಂದು ಬಹಳ ಭಯಂಕರವಾಗಿರ್ತಕ್ಕಂತಹ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಂದು ಶನಿ ಸಂಚಾರ ಕೂಡ ಇರುವಂಥದ್ದು. ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದಾಗಿ 12 ರಾಶಿಗಳಿಗೂ ಕೂಡ ಬದಲಾವಣೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಆಗುತ್ತೆ. ಇದರಿಂದಾಗಿ ಕನ್ಯಾ ರಾಶಿಗೂ ಕೂಡ ಬಹಳಷ್ಟು ಎಫೆಕ್ಟ್ಗಳು ಕೂಡ ಖಂಡಿತವಾಗ್ಲೂ ಇರುವಂಥದ್ದು. ಆ ಎಫೆಕ್ಟ್ಗಳೇನು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಶನಿಯ ಹೆಸರನ್ನು ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಹೆದರು ಬಿಡ್ತೇವೆ. ಎಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೋ, ಎಲ್ಲಿ ದನ ಕನಕ ವಸ್ತು ವಾಹನಾದಿಗಳು ನಮ್ಮಿಂದ ಕಿತ್ಕೊಳ್ಳೋಕ್ಕಾಗುತ್ತೋ, ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದುಬಿಡ್ತೀವೋ ಅಂತ ಹೇಳಿ ಬಹಳಷ್ಟು ಜನರಿಗೆ ಭಯ ಅಂತಕ್ಕಂಥದ್ದು ಕಾಡುತ್ತೆ. ಯಾಕಂದರೆ ಶನಿಯ ಕಾಟ ಯಾರನ್ನೂ ಬಿಟ್ಟಿದ್ದಲ್ಲ. ಶಿವನನ್ನೂ ಬಿಟ್ಟಿಲ್ಲ, ವಿಕ್ರಮಾದಿತ್ಯನನ್ನೂ ಬಿಟ್ಟಿಲ್ಲ, ಸತ್ಯ ಹರಿಶ್ಚಂದ್ರನನ್ನೂ ಬಿಟ್ಟಿಲ್ಲ. ಹಾಗಾಗಿ ಶನಿ ಪ್ರತಿಯೊಬ್ಬರಿಗೂ ಕೂಡ ಕಾಡಾಟವನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕನುಗುಣವಾಗಿ ಕನ್ಯಾ ರಾಶಿಯವರಿಗೆ ಶನಿಯ ಈ ಸಂಚಾರದಿಂದ ಇರ್ತಕ್ಕಂತಹ ಫಲಾನುಫಲಗಳು ಯಾವ ರೀತಿ ಇರುತ್ತೆ? ಕನ್ಯಾ ರಾಶಿಯಿಂದ 7ಮ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ಶನಿಯ ಸಂಚಾರ ಆಗ್ತಕ್ಕಂಥದ್ದು. ಇದರಿಂದಾಗಿ ಶನಿ ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂತಹ ಬದಲಾವಣೆಗಳೇನು ಅಂದರೆ, ಶನಿಯ ಈ ಸಂಚಾರ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತೆ. ಇದರಿಂದಾಗಿ ನೀವೊಂದಷ್ಟು ಪ್ರಾಪರ್ಟಿಯನ್ನು ತಗೊಳ್ಳೋದಕ್ಕೆ ಬಹಳ ಸಮಯದಿಂದ ಪ್ರಯತ್ನ ಪಡ್ತಾ ಇದ್ರೆ ಅದು ಸಾಧ್ಯ ಆಗುತ್ತೆ. ಜೊತೆಗೆ ನೀವು ಯಾವುದೇ ತಪ್ಪುಗಳನ್ನು ಮಾಡದೆ ಕಳೆದ 5 ವರ್ಷದಿಂದ ಒಂದಷ್ಟು ಪಾಠಗಳನ್ನು ಶನಿಯಿಂದ ಕಲ್ತಿದ್ರಿ. ಆ ಪಾಠದಿಂದಾಗಿ ಇವತ್ತು ಒಂದು ಸರಿ ದಾರಿಯಲ್ಲಿ ಹೋಗ್ತಕ್ಕಂತಹ ವ್ಯವಸ್ಥೆ ನಿಮಗೆ ಖಂಡಿತವಾಗ್ಲೂ ಆಗಿರುವಂಥದ್ದು. ಆದರೆ ಇನ್ನು 2.5 ವರ್ಷದ ನಂತರದಲ್ಲಿ ಮತ್ತೆ ಅಷ್ಟಮದಲ್ಲಿ ಶನಿ ಬರ್ತಾನೆ. ಆಗ ನೀವೇನಾದರೂ ಈ ಒಂದು 5 ವರ್ಷದಲ್ಲಿ ಮಾಡಿರ್ತಕ್ಕಂತಹ ತಪ್ಪುಗಳೇನಾದರೂ ಇತ್ತು ಅಂದರೆ ಅದಕ್ಕೂ ಮತ್ತೆ ಚಡಿಯೇಟನ್ನು ಕೊಡುವಂತಹ ಚಾನ್ಸಸ್ ಇದೆ. ಹಾಗಾಗಿ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದು ಉತ್ತಮವಾಗಿರುತ್ತೆ. ಜೊತೆಗೆ ನೀವೇನಾದರೂ ಒಂದು ಅಡ್ಡದಾರಿಯಲ್ಲಿ ದುಡ್ಡನ್ನು ಮಾಡ್ತಕ್ಕಂತಹ ವ್ಯವಸ್ಥೆ, ಆ ಮನಸ್ಥಿತಿಗೆ ಹೋಗಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ನಷ್ಟ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕನ್ಯಾ ರಾಶಿಯವರು ಈ ಒಂದು ಶನಿಯ ಸಂಚಾರದಿಂದ ಮಾಡುವಂತಹ ಪರಿಹಾರಗಳು ಏನೇನು ಮಾಡಿಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಡೋದಾದರೆ, ನೀವು ಒಂದು ಶನಿ ದೇವಸ್ಥಾನಕ್ಕೆ ಅಥವಾ ನವಗ್ರಹ ಇರತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟು ಒಂದಷ್ಟು ಎಳ್ಳುಂಡೆಯನ್ನು ದಾನ ಮಾಡ್ಕೊಂಡು ಬನ್ನಿ. ಹಾಗೆ ಶಿವನ ದೇವಾಲಯಕ್ಕೆ ಹೋಗಿ ಹಾಲು ಮತ್ತು ನೀರನ್ನು ಅಭಿಷೇಕಕ್ಕೆ ಕೊಟ್ಟು ಆ ಅಭಿಷೇಕವನ್ನು ನೋಡಿ ಅಭಿಷೇಕವನ್ನು ಕಣ್ತುಂಬಿಕೊಳ್ಳೋದ್ರಿಂದ ನಿಮಗೆ ಶನಿಯಿಂದ ಆಗ್ತಕ್ಕಂತಹ ನೆಗೆಟಿವ್ ಎಫೆಕ್ಟ್ಸ್ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ಅದು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಯುಗಾದಿ ಭವಿಷ್ಯ ಪೂರ್ಣವಾಗಿರ್ತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂದರೆ, ದುರಹಂಕಾರ ಅಂತಕ್ಕಂಥದ್ದು ಬಹಳ ನಿಮ್ಮಲ್ಲಿ ಜಾಸ್ತಿ ಆಗಿದ್ದರೆ ಅದನ್ನು ಕಮ್ಮಿ ಮಾಡುವಂತಹ ಸಮಯ ಬಂದಾಗಿದೆ. ನಷ್ಟ ಎದುರಿಸ್ತಕ್ಕಂಥ ಚಾನ್ಸಸ್ ಇದೆ ಈ ಒಂದು ದುರಹಂಕಾರ ಬೀಳೋದ್ರಿಂದ. ಶನಿ ಸಂಚಾರದಿಂದಾಗಿ ಆರ್ಥಿಕದಲ್ಲಿ ಪ್ರಗತಿ ಆಗುತ್ತೆ. ಜೊತೆಗೆ ವಿದೇಶ ಮೂಲಗಳಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆದಾಯ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗುತ್ತೆ. ವಿದೇಶ ಅಥವಾ ಹೊರ ರಾಜ್ಯಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಕೂಡ ನಿಮಗೆ ಹಣಕಾಸಿನಲ್ಲಿ ಲಾಭ ಆಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಅವರು ಸಾಮಾನ್ಯ ವ್ಯಕ್ತಿಯ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರು ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ಇನ್ನು ಗುರುವಿನ ಸಂಚಾರದಿಂದಾಗಿ ಒಂದಷ್ಟು ಸಂಪತ್ತು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂತಹ ಚಾನ್ಸಸ್ ಇದೆ. ಹಾಗೆ ಜನರನ್ನು ವಂಚಿಸುವಂತಹ ಕೆಲಸ, ಆಗಲೇ ಹೇಳಿದೆ ಅಡ್ಡದಾರಿಯಲ್ಲಿ ಹೋಗಬೇಡಿ, ಸಮಸ್ಯೆ ಆಗುತ್ತೆ ಅಂತ ಹೇಳಿ. ದುಡ್ಡು ಬರ್ಬೋದು, ಅಡ್ಡದಾರಿಯಲ್ಲಿ ಹೋಗೋದ್ರಿಂದ ದುಡ್ಡು ಬರುತ್ತೆ. ಆದರೆ ಇನ್ನು 5 ವರ್ಷದಲ್ಲಿ ಎಲ್ಲವನ್ನ ಏನೇನು ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿರ್ತಾರಲ್ಲ ಅದಕ್ಕೆ 2ರಷ್ಟು ಕಳೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಆರೋಗ್ಯ ತಪಾಸಣೆಯನ್ನು ಆಗಾಗ ಮಾಡಿಕೊಳ್ಳೋದು ನಿಮಗೆ ಉತ್ತಮವಾಗಿರುತ್ತೆ. ಯಾಕಂದರೆ ಡಯಾಗ್ನೈಸೇ ಮಾಡೋಕ್ಕಾಗದಿರುವಂತಹ ಕಾಯಿಲೆಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಬರುವಂತಹ ಚಾನ್ಸಸ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಬಹಳ ಉತ್ತಮ ವರ್ಷ ಅಂತ ಹೇಳ್ಬೋದು. ಯಾರಾದರೂ ಪರೀಕ್ಷೆ ಬರೆದು ರಿಸಲ್ಟ್ಗೆ ಕಾಯ್ತಾ ಇದ್ದರೆ ಉತ್ತಮ ರಿಸಲ್ಟನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆ ಪ್ರವಾಸ ಹೋಗುವಂತಹ ಚಾನ್ಸಸ್ ಕೂಡ ಜಾಸ್ತಿ
ಜಾಸ್ತಿ ಇರುತ್ತೆ. ಒಂದು ಟ್ರಿಪ್ ಮಾಡಬೇಕು, ವರ್ಲ್ಡ್ ಟೂರ್ ಹೋಗಬೇಕು, ಆ ಯೋಚನೆಯಲ್ಲಿ ನೀವೇನಾದರೂ ಇದ್ದರೆ ಎಲ್ಲವೂ ಕೂಡ ಕೂಡಿ ಬರುವಂಥದ್ದು ಚಾನ್ಸಸ್ ಇದೆ. ಹಾಗೆ ಒಂದಷ್ಟು ಓಡಾಟಗಳು ಕೂಡ ಹೆಚ್ಚಾಗುವಂಥ ಸಂಭವಗಳು ಇರುವಂಥದ್ದು. ಕೆಲಸ ಕಾರ್ಯಗಳಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಕೋರ್ಟ್ ಕೇಸ್ಗಾಗಿರ್ಬೋದು, ಒಂದಷ್ಟು ಓಡಾಡುವಂತಹ ಸಮಸ್ಯೆಗಳು ನೀವು ಎದುರಿಸ್ಬೋದು. ಹಾಗೆ ಗಂಡ ಹೆಂಡತಿ ಪರಸ್ಪರವಾಗಿ ಒಬ್ಬರನ್ನು ಒಬ್ಬರು ಗೌರವದಿಂದ ಕಾಣಿ. ಅವರು ಹೇಳುವಂಥ ವಿಚಾರಗಳಿಗೆ ನೀವು ಗೌರವ ಕೊಡಿ, ನೀವು ಹೇಳುವಂಥ ವಿಚಾರಗಳಿಗೆ ಅವರು ಕೂಡ ಗೌರವವನ್ನು ಕೊಡಬೇಕಾಗುತ್ತೆ. ಇಲ್ಲದಿದ್ದರೆ ಒಬ್ಬರಿಂದ ಒಬ್ಬರಿಗೆ ಗೌರವವನ್ನು ಕೊಡದಿದ್ದಾಗ ಒಂದಷ್ಟು ಜಗಳಗಳು, ಮನಸ್ತಾಪಗಳು ನಿಮ್ಮಿಬ್ಬರ ನಡುವೆ ಆಗುವಂತಹ ಸಂಭವ ಜಾಸ್ತಿ ಆಗಿರುವಂಥದ್ದು. ಹಾಗೆ ಮದುವೆ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಅವರ ತಂದೆ ತಾಯಿ ಏನಾದರೂ ಹುಡುಗನನ್ನು ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಮದುವೆ ಯೋಗ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಿಗೆ ಕೂಡಿ ಬರ್ತಾ ಇರುವಂಥದ್ದು. ಆರೋಗ್ಯದ ಕಡೆ ಒಂದಷ್ಟು ಗಮನವನ್ನು ಕೊಡಿ. ಡಯಾಬಿಟಿಸ್, BP ಇದ್ದಲ್ಲಿ ನಿಮ್ಮ ಆರೋಗ್ಯ ತಪಾಸಣೆ ಆಗಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕನ್ಯಾ ರಾಶಿಯವರು ಮಾಡಬೇಕಾದ ಪರಿಹಾರಗಳನ್ನು ನೋಡೋಣ. ಹಾಗೆ ಈ ಒಂದು ಕನ್ಯಾ ರಾಶಿಯವರ ಒಡಹುಟ್ಟಿದವರು ಅಕ್ಕ ತಂಗಿಯರು ಯಾರಿದ್ರೆ, ಅಣ್ಣ ತಮ್ಮಂದಿರಿದ್ರೆ ಕನ್ಯಾ ರಾಶಿಯವರಿಗೆ ಅವರಿಂದ ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಬಹಳ ಹೆಚ್ಚಾಗಿರುವಂಥದ್ದು. ಹಾಗೆ ಕನ್ಯಾ ರಾಶಿಯವರು ಮಾಡಬೇಕಾದ ಪರಿಹಾರಗಳೇನು ಅಂತ ನೋಡೋದಾದ್ರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಆತಂಕ, ಭಯ ಅಂತಕ್ಕಂಥದ್ದು ಕಾಡ್ತಾ ಇದ್ರೆ ಬುಧನನ್ನ ಇಲ್ಲಿ ಬಲಶಾಲಿಯಾಗಿ ಮಾಡಬೇಕಾಗತ್ತೆ. ಬುಧನ ಬೀಜ ಮಂತ್ರವನ್ನ ಜಪ ಮಾಡ್ಕೋಬಹುದು. ಅಥವಾ ಪ್ರಿಯಾಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ದಿನನಿತ್ಯ 48 ಬಾರಿ ಜಪ ಮಾಡ್ಕೊಳ್ಳೋದು ಕೂಡ ನಿಮಗೆ ಬುಧನನ್ನು ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಸಂತೋಲನ ಆಗುತ್ತೆ. ವಿಷ್ಣು ಮಾಯ ಅಥವಾ ವಿಷ್ಣು ದೇವಸ್ಥಾನಗಳಿಗೆ ಹೋಗಿ ಭೇಟಿಯನ್ನು ಕೊಟ್ಟು ಅಲ್ಲಿ ಅರ್ಚನೆ, ಪೂಜೆಗಳನ್ನು ಮಾಡಿಸೋದು ಕೂಡ ಕನ್ಯಾ ರಾಶಿಯವರಿಗೆ ಉತ್ತಮ ಫಲವನ್ನು ನೀಡುತ್ತೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಶನಿಗೆ ಸಂಬಂಧಪಟ್ಟಂತಹ 19,000 ಸಂಖ್ಯೆಯಲ್ಲಿ ಶನಿಶಾಂತಿಯನ್ನು ಮಾಡ್ತಾ ಇದ್ದೇವೆ. ಭಾಗವಹಿಸಲಿಕ್ಕೆ ಇಚ್ಛೆ ಇರುವಂಥವರು ಖಂಡಿತವಾಗ್ಲೂ ಕೂಡ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಶನಿಶಾಂತಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಶನಿಯಿಂದ ಉಂಟಾಗುವಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಈ ಶನಿಶಾಂತಿಯಲ್ಲಿ ಭಾಗವಹಿಸ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.